ನಮಸ್ಕಾರ ಎಲ್ಲರಿಗೂ. ಇವತ್ತು ದಿನಾಂಕ 30 ಮಾರ್ಚ್ 2025. ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತು ನನ್ನ ಮಗಳು ತನ್ನ ಸ್ವಂತ ಬುದ್ಧಿಯಿಂದ, ತನ್ನ ಸ್ವಂತ ಯೋಚನೆಯಿಂದ ಒಬ್ಬಟ್ಟು ಹೇಗೆ ಮಾಡೋದು ಎಂದು ಯೂಟ್ಯೂಬಲ್ಲಿ ತಿಳಿದುಕೊಂಡು ಅವಳು ಒಬ್ಬಟ್ಟು ಮಾಡುತ್ತಿದ್ದಾಳೆ. ಒಬ್ಬಟ್ಟು ಅವಳು ಎಷ್ಟು ಕಷ್ಟಪಟ್ಟು ಮಾಡ್ತಾಯಿದ್ದಾಳೆ. ಅವಳು ಒಬ್ಬಳೇ ಇದನ್ನೆಲ್ಲ ನಿಭಾಯಿಸ್ಕೊಂಡು ಬೆಳಗ್ಗೆನೇ ಎದ್ದು ನಮ್ಮೆಲ್ಲರಿಗೂ ಉಪಹಾರ ಮಾಡಿಕೊಟ್ಟು, ಅಪ್ಪ ನಾನಿವತ್ತು ಒಬ್ಬಟ್ಟು ಮಾಡಲಿಕ್ಕೆ ಹೊರಟಿದ್ದೀನಿ, ನೋಡಿ ಹೇಗೆ ಮಾಡ್ತೀನಿ ಅಂತ ಹೇಳಿದ್ಲು. ಆಯಿತು ಮಗಳೇ ಅಂತ ಹೇಳಿ ಅವಳಿಗೆ ಬೇಕಾದ ಸಾಮಾನುಗಳನ್ನು ಅವರ ಅಣ್ಣನೇ ಕೊಡಿಸಿ, ಎಲ್ಲ ಅವಳು ಮಾಡಿದ ರೀತಿ, ಅವಳು ಚಾಕಚಕ್ಯತೆ, ಆ ಒಂದು ಫಿನಿಶಿಂಗ್ ಯಾವ ರೀತಿ ಇದೆ ನೋಡಿ. ಒಬ್ಬಟ್ಟು ಮಾಡುತ್ತಿರುವ ನನ್ನ ಮಗಳು ನನಗೆ ತುಂಬ ಖುಷಿ ಕೊಡ್ತು. ಒಬ್ಬಳೇ ಪ್ರಯತ್ನ ಮಾಡಿ ಎಲ್ಲವನ್ನು ಅವಳೇ ಮಾಡಿ, ಅವಳಿಗೆ ಬೇಕಾದ ಸಹಾಯ ಅವರ ಅಣ್ಣ ಬೇಯಿಸ್ಕೊಳ್ತಾ ಇದ್ದಾನೆ ನೋಡಿ. ಒಬ್ಬಟ್ಟನ್ನ ಬೇಯಿಸ್ಕೊಂಡು ಜೊತೆಗೆ ಮಾವಿನ ಹಣ್ಣನ್ನು ನನ್ನ ಕಡೆಯಿಂದ ತರಿಸಿದ್ವಿ. ಮಾವಿನ ಹಣ್ಣ ಶೀಕರಣೆ ಒಬ್ಬಟ್ಟು ಇವತ್ತು ಸುಮಾರು ವರ್ಷಗಳ ನಂತರ ಮತ್ತೆ ನಮ್ಮ ಮನೆಯಲ್ಲಿ ಒಂದು ಹಬ್ಬದ ವಾತಾವರಣ. ನಿಜವಾದ ನಾವು ಚಿಕ್ಕ ವಯಸ್ಸಲ್ಲಿ ಅನುಭವಿಸಿದ ಆ ಹಬ್ಬದ ವಾತಾವರಣ ನಾನು ಇವತ್ತು ಮತ್ತೆ ಅನುಭವಿಸ್ದೆ ನೋಡಿ. ಇವನು ನನ್ನ ಮಗ ನೋಡಿ, ಅವನು ಹೇಗೆ ಬೇಯಿಸ್ಕೊಳ್ತಾ ಇದ್ದಾನೆ. ಸೊ ಎಲ್ರಿಗೂ ನಮ್ಮ ಮನೆಯಲ್ಲಿ ಅಡುಗೆ ಬರುತ್ತೆ. ಇದು ನೋಡಿ ಒಬ್ಬಟ್ಟು ಸಾರು, ತಿಳಿ ಸಾರು. ಅಷ್ಟೇ ಅಲ್ಲದೆ ಈ ಅನ್ನ ಮಾಡಿದ್ದಾರೆ. ಅನ್ನ, ಒಬ್ಬಟ್ಟು ಸಾರು, ಈ ಸಂಡಿಗೆ ಎಲ್ಲ ರೆಡಿ ಮಾಡಿ ಇವತ್ತು ಹಬ್ಬದ ಊಟ ಮಾಡಿಸಿ ನನ್ನ ಮಗಳು ನನ್ನ ಆಶೀರ್ವಾದಕ್ಕೆ ಕೃತಾರ್ಥವಾಗಿದ್ದಾಳೆ ನೋಡಿ. ನೋಡಿ ಹೆಂಗೆ ತುಂಬ್ತಾಳೆ ನೋಡಿ. ನೋಡಿ ಆ ಪುಟ್ಟ ಪುಟ್ಟ ಕೈಯಿಂದ ತುಂಬಿ. ಇದೆಲ್ಲ ಅವಳ ಅಜ್ಜಿಯ ಒಂದು ಸಹವಾಸ, ಆ ಅಜ್ಜಿ ಮಾಡಿಕೊಟ್ಟ ಆ ಒಂದು ಇದು ದಾರಿ. ಆ ಅಜ್ಜಿ ದಾರಿಯಲ್ಲಿ ಸಾಗ್ತಾ ಎಲ್ಲರ ಪ್ರೀತಿ ವಿಶ್ವಾಸಗಳನ್ನು ಗಳಿಸಿ ನಮ್ಮ ಮನೆಯ ಮುದ್ದು ಮಗಳಾಗಿ ಮುಂದುವರಿತಾ ಇದ್ದಾಳೆ. ಎಂಥ ಒಂದು ಕಲೆ ಅಲ್ವಾ ಈ ಅಡುಗೆ ಮಾಡೋದು. ಒಂದು ಅದ್ಭುತ ಕಲೆ ಕಣ್ರಿ. ಈ ಕಲೆ ಯಾರು ಕರಗತ ಮಾಡ್ಕೋತಾರೆ ಅವರಿಗೆ ಅನ್ನಪೂರ್ಣೇಶ್ವರಿ ಯಾವತ್ತೂ ಅವ್ರನ್ನ ಕೈ ಬಿಡೋದಿಲ್ಲ. ಯಾವತ್ತೂ ಅವರು ಸದಾ ಎಲ್ಲರ ಮನದಲ್ಲಿರ್ತಾರೆ. ಅವರು ಮಾಡಿದ ಒಂದು ಯಾವುದಾದ್ರೂ ಒಂದು ಟೇಸ್ಟಿಯಾಗಿರೋ ಒಂದು ಊಟ ಮಾಡಿದ್ರೆ ಅದರ ಬಗ್ಗೆ ಹೊಗಳಿಕೆ ಅವರಿಗೆ ಸಿಗ್ತದೆ ನೋಡಿ. ಇಷ್ಟೆಲ್ಲ ಮಾಡ್ತಾಯಿದ್ದಾರೆ. ಒಬ್ಬಟ್ಟು, ಆಮೇಲೆ ಶೀಕರಣೆ, ಸಂಡಿಗೆ, ಅನ್ನ, ಸಾರು ಇದೆಲ್ಲ ಮಾಡಿ ಇವಾಗ ಊಟ ರೆಡಿ ಮಾಡಿ ಊಟ ಮಾಡಬೇಕು. ಇನ್ನೇನು ರೆಡಿ ಆಯಿತು. ಈ ಊಟದ ಒಂದು ಸವಿರುಚಿ ನೋಡೋಣ ಎಲ್ಲರೂ. ನಾವಂತೂ ರೆಡಿ. ನಿಮ್ಮ ಊಟ ಆಯಿತಾ? ನಿಮ್ಮ ಮನೆಯಲ್ಲಿ ಹಬ್ಬದ ಊಟ ಏನಿದೆ, ಹೇಗೆ ನಡೀತಾ ಇದೆ, ನಿಮ್ಮ ಮನೆಯಲ್ಲಿ ತಯಾರಿ ಹೇಗಿದೆ ನೋಡೋಣ ಬನ್ನಿ. ನೋಡಿ ನಮ್ಮ ಊಟ ರೆಡಿ. ಬೇಗ ಕಮೆಂಟ್ ಮಾಡಿ, ರಿಪ್ಲೈ ಮಾಡಿ.